ಯಾ ಸರ್ DPP ಅಷ್ಟೇ ಸಾಕ್ ಅಥವಾ ಬೇರೆ ಕ್ವಶನ್ ಮಾಡ್ಬೇಕಾ? ನೋಡಿ, ಈಗ ಏನಾಗುತ್ತೆ ಅಂತಂದ್ರೆ, ನಾನು ನಿಮ್ಗೆ ಫಸ್ಟ್ ಆಫ್ ಆಲ್ ಸ್ಟೂಡೆಂಟ್ಸ್ ಟೈಮ್ ಇರಬೇಕು. ನಾನು ಏನ್ ಸಜೆಷನ್ ಕೊಡ್ತೀನಿ ಅಂತಂದ್ರೆ, ನವೆಂಬರ್ ತನಕ ನಾನು ಏನ್ ಹೇಳ್ಕೊಡ್ತೀನಿ ಅಷ್ಟು ಮಾಡೋದಕ್ಕೆ ನಿಮ್ಗೆ ಟೈಮ್ ಸಾಕಾಗತ್ತೆ ಮಕ್ಕಳು. ಅದಕ್ಕಿಂತ ಜಾಸ್ತಿ ಮಾಡೋದಕ್ಕೆ ನಿಮ್ಗೆ ಟೈಮ್ ಸಾಲೋದಿಲ್ಲ. ಸೊ ಫಸ್ಟ್ ನಾನೇನ್ ಹೇಳ್ತೀನಿ ಅಂತಂದ್ರೆ, ನಮ್ಮ ಬ್ಯಾಚ್ ಅಲ್ಲಿ ನಾನೇನ್ ಮಾಡ್ತೀನಿ ಅಥವಾ ಬೇರೆ ಫ್ಯಾಕಲ್ಟೀಸ್ ಏನ್ ಮಾಡ್ತಾರೆ ಅದರಲ್ಲಿ ಫಸ್ಟ್ ತೊರೋ ಆಗುತ್ತೆ. ಸೊ ನವೆಂಬರ್ ಎಂಡ್ ತನಕ ತೊರೋ ವಿತ್ ವಾಟ್ ವಿ ಆರ್ ಟೀಚಿಂಗ್. ನೋಡಿ, ಟೂ ಮೆನಿ ಥಿಂಗ್ಸ್ ಸ್ಪಾಯ್ಲ್ಸ್ ದ ಫುಡ್ ಅಂತ ಹೇಳ್ತಾರೆ. ತುಂಬಾ ನೀವು ಬೇರೆ ಬೇರೆ ಬುಕ್ಸ್ ಗಳನ್ನ ರೆಫರ್ ಮಾಡ್ಕೊಂಡು ಹೋದಾಗ ಈ ಮೇನ್ ಬ್ಯಾಚ್ ಏನಿದೆ ಅದನ್ನ ಬಿಟ್ಬಿಡ್ತೀರಿ ಮಕ್ಕಳು. ಅರ್ಥ ಆಗ್ತಿದ್ಯಾ? ಸೊ ಆಗ ಏನಾಗುತ್ತೆ ಪ್ರಾಬ್ಲಮ್, ನಿಮ್ಗೆ ತುಂಬಾನೇ ಕಷ್ಟ ಆಗುತ್ತೆ. ಸೊ ಕಷ್ಟ ಆದಾಗ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಆಗಲ್ಲ. ಸೊ ನನ್ನ ಸಜೆಷನ್ ಬಂದು ನವೆಂಬರ್ ತನಕ ಜಸ್ಟ್ ಸಾಲ್ವ್ ಅವರ್ PW ಕೋರ್ಸಸ್. ಅದಾದ್ಮೇಲೆ ನಿಮ್ಗೆ ಬೇರೆ PYQ ಬುಕ್ಸ್ ತಗೋಬೇಕು ಅಥವಾ ಬೇರೆ ಯಾವ್ದಾದ್ರು ಮೆಟೀರಿಯಲ್ ತಗೋಬೇಕು ಅಂದ್ರೆ ಯು ಕ್ಯಾನ್ ಟೇಕ್ ಇಟ್. ಬಟ್ ವಾಟ್ ಐ ಸಜೆಸ್ಟ್ ಇಸ್ ಡೋಂಟ್ ಬೈ ಟೂ ಮೆನಿ ಮೆಟೀರಿಯಲ್ಸ್. ಸೊ ಅಲ್ಲಿ ತನಕ ನಿಮ್ಗೆ ನಾವೇ ಆಲ್ಮೋಸ್ಟ್ ಮುಗಿಸಿರ್ತೀವಿ. ಸೊ ಅದಾದ್ಮೇಲೆ ಬೇಕಾದ್ರೆ ಬೇರೆ ನವೆಂಬರ್ ಆದ್ಮೇಲೆ ಬೇಕಾದ್ರೆ ಬೇರೆ ಮೆಟೀರಿಯಲ್ ತಗೊಂಡು ಸಾಲ್ವ್ ಮಾಡಿ. ದಟ್ಸ್ ಮೈ ಸಜೆಷನ್. ಓಕೆ, ಅರ್ಷಿತಾ, ಪ್ಲೀಸ್ ಟೆಲ್. ಅರ್ಷಿತಾ, ಅರ್ಷಿತಾ, ಯಾ. ಸೊ ಅರ್ಷಿತಾ, ಪ್ಲೀಸ್ ರೆಸ್ಪಾನ್ಸ್ ಮಾಡಿ. ಓಕೆ, ಬಟನ್ ಒಂದು ಸ್ಕ್ರೀನ್ ಮೇಲೆ ಪ್ರೆಸ್ ಮಾಡಿ, ಅದಾದ್ಮೇಲೆ ಅನ್ಮ್ಯೂಟ್ ಮಾಡಿ ಬಟನ್ ಪ್ರೆಸ್ ಮಾಡಮ್ಮ. ಓಕೆ, ಐ ಥಿಂಕ್ ಗೊತ್ತಿಲ್ಲ. ಸಂಧ್ಯಾ ರಾಣಿ, ಪ್ಲೀಸ್. ಗುಡ್ ಈವ್ನಿಂಗ್ ಸರ್. ಗುಡ್ ಈವ್ನಿಂಗ್ ಮಾ. ಸರ್, ಇವಾಗ ನಾನು ನಿಮಗೆ ಫೀಡ್ಬ್ಯಾಕ್ ಫಾರ್ಮ್ ಅಲ್ಲಿ ಫಿಲ್ ಮಾಡಿದ್ದೆ ಸರ್. ಅಂದ್ರೆ ಮಾರ್ನಿಂಗ್ ಒಂದ್ ಕ್ಲಾಸ್, ಈವ್ನಿಂಗ್ ಒಂದ್ ಕ್ಲಾಸ್ ಆದ್ರೆ ಸರಿ ಆಗುತ್ತೆ ಸರ್. ಹೆಕ್ಟಿಕ್ ಆಗಲ್ಲ. ಅಂದ್ರೆ ಇವಾಗ ಕಾಲೇಜಿಂದ ಬರೋದು 6:30 ಆಗುತ್ತೆ. ಅದಾದ್ಮೇಲೆ 9:30 ತನಕ ಬರೀ ಆನ್ಲೈನ್ ಕ್ಲಾಸ್ ಆದ್ರೆ ಸೆಲ್ಫ್ ಸ್ಟಡಿ ಮಾಡಕ್ ಟೈಮೇ ಸಿಗಲ್ಲ ಸರ್. ಐ ಗಾಟ್ ಇಟ್ ಸಂಧ್ಯಾ. ಇಲ್ಲಿಗೆ ಏನಾಗುತ್ತೆ ಅಂದ್ರಮ್ಮ, ತುಂಬಾ ನಿಮ್ಗೆ ಕ್ಲಾಸ್ ಟೈಮಿಂಗ್ಸ್ ಡಿಫರ್ ಇರ್ಬೋದು. ಬಟ್ ಕೆಲವು ಮಕ್ಕಳೆಲ್ಲ ಏನಾಗುತ್ತೆ 8 o'clock ಕ್ಲಾಸ್ ಇರುತ್ತೆ ಅಥವಾ 9 o'clock ಕ್ಲಾಸ್ ಇರುತ್ತೆ. ಅವ್ರು ಅರ್ಲಿ ಮಾರ್ನಿಂಗ್ ಹೊರಡ್ಬೇಕಾಗತ್ತಮ್ಮ. ಈ ರೀತಿ ಪ್ರಾಬ್ಲಮ್ಸ್ ಗಳು ಕೂಡ ನನ್ಗೆ ಗೊತ್ತಿರೋಂಗೆ ತುಂಬಾ ಸ್ಟೂಡೆಂಟ್ಸ್ ಗಳಿಗೆ ಪ್ರಾಬ್ಲಮ್ ಇದೆ, ಆಸ್ ಐ ನೋ. ಸೊ ಈಗ ನಾನು ಸಂಧ್ಯಾ ನಿಮ್ಗೊಂದು ಸಜೆಷನ್ ಮಾಡ್ತೀನಮ್ಮ. ನೀವೇನ್ ಸಂಜೆ ಬಂದು ಕ್ಲಾಸಸ್ ಕೇಳ್ತೀವಿ, ಬೆಳಿಗ್ಗೆ ಕೂತ್ಕೊಂಡು ಓದ್ಬೋದಲ್ಲ, ಅಟ್ಲೀಸ್ಟ್ ನೈಟ್ ಕೂತ್ಕೊಂಡು. ಎಸ್ ಸರ್, ಬೆಳಗ್ಗೆ ಕೂತ್ಕೊಂಡು ಓದ್ಬೋದು. ಬಟ್ ಕ್ಲಾಸಸ್ ಬೆಳಗ್ಗೆ ಆದ್ರೆ ಚೆನ್ನಾಗಾಗುತ್ತೆ ಅಂತ ಹೇಳಿದೆ ಸರ್. ಓಕೆನಪ್ಪ, ಲೆಟ್ ಮೀ ಸ್ಪೀಕ್ ಟು ದ ಮ್ಯಾನೇಜ್ಮೆಂಟ್ ರಿಗಾರ್ಡಿಂಗ್ ದಿಸ್. ಬಟ್ ಎಷ್ಟು ಜನ ಮಕ್ಕಳಿಗೆ ಬೆಳಗ್ಗೆ ಕಷ್ಟ ಆಗುತ್ತೆ ಗೊತ್ತಿಲ್ಲ ಸಂಧ್ಯಾ. ಯಾಕಂದ್ರೆ ನಿಮ್ಗೆ ಫೀಸಿಬಿಲಿಟಿ ಇದೆ, ಬೇರೆ ಸ್ಟೂಡೆಂಟ್ಸ್ ಗಳಿಗೆ ಫೀಸಿಬಿಲಿಟಿ ಇಲ್ಲ ಅಂದ್ರೆ ಮತ್ತೆ ಅಲ್ಲಿ ದೇ ಮೈಟ್ ಆಸ್ಕ್ ರಿಕ್ವೆಸ್ಟ್. ಸೊ ನನಗೆ ಗೊತ್ತಿಲ್ಲ. ಲೆಟ್ ಅಸ್ ಡು ಒನ್ ಥಿಂಗ್ ಸಂಧ್ಯಾ, ನಾವೊಂದು ಕೆಲಸ ಮಾಡ್ತೀವಮ್ಮ. ವಿ ವಿಲ್ ರೇಸ್ ಅ ಫಾರ್ಮ್, ಒಂದು ಫಾರ್ಮ್ ಕೊಡ್ತೀವಿ. ಆ ಫಾರ್ಮ್ ಅಲ್ಲಿ ಯಾವ ಟೈಮ್ ಫೀಸಿಬಲ್ ಆಗುತ್ತೆ ಅನ್ನೋ ರೀತಿ ನಿಮ್ಗೆ ಒಂದು ಏನು ಸಜೆಷನ್ ತಗೊಳ್ತೀವಮ್ಮ ನಿಮ್ಮಿಂದ. ಓಕೆನಾ? ಸೊ ನಾನು ಬರ್ಕೊಂಡು ನೋಟೆಡ್ ಡೌನ್ ದಿಸ್. ಸೊ ನೋಡೋಣ. ಸೊ ನೀವೇ ಫಿಲ್ ಮಾಡಿ ಫಾರ್ಮ್ ಅಲ್ಲಿ. ಸೊ ಯಾರು ಜಾಸ್ತಿ ಜನ ಮಕ್ಕಳು ಕೇಳ್ತಾರೆ ಟೈಮಿಂಗ್ಸ್ ಪ್ರಕಾರ, ಅದ್ರ ಪ್ರಕಾರ ನಾವು ಹೋಗ್ತೀವಿ. ಓಕೆನಾ? Yes sir, thank you sir, thank you so much. Okay ma, thank you for your suggestion. And ಮಕ್ಕಳ ಒಂದು ವಿಷಯ ನನಗೆ ಎಸ್ ಒಂದು ನಿಮಿಷ, geometry I think I have pronounced properly. Okay, ಒಂದು ನಿಮಿಷನಪ್ಪ, I will speak. I want to suggest you something. ಅದಾದ್ಮೇಲೆ ಮಕ್ಕಳ ನೀವುಗಳು ಬೇರೆ ಕ್ವಶನ್ಗಳು ಕೇಳಿ. ನೋಡಿ, ತುಂಬಾ ಜನ ಸ್ಟೂಡೆಂಟ್ಸ್ ಗಳಿಗೆ ಡೌಟ್ ಇರುತ್ತೆ ವೆದರ್ ಟು ಕಾನ್ಸಂಟ್ರೇಟ್ ಆನ್ ಬೋರ್ಡ್ ಎಕ್ಸಾಮ್ಸ್ ಆರ್ KCET ಎಕ್ಸಾಮ್ಸ್. ನೋಡಿ ಮಕ್ಕಳ, ನಾನು ಹೇಳ್ತೀನಿ, ನನ್ನ ಅನುಭವ ಪ್ರಕಾರ ಹೇಳ್ತಾ ಇದ್ದೀನಿ, ಬಿಕಾಸ್ ಐ ಹ್ಯಾಂಡಲ್ ಮೆನಿ ಬ್ಯಾಚಸ್. ಕರೆಕ್ಟ್ ಆಗಿ ಬೋರ್ಡ್ ಎಕ್ಸಾಮ್ಸ್ಗೆ ಮಕ್ಕಳ ಡಿಸೆಂಬರ್ ಆದ್ಮೇಲೆ ಜನವರಿಯಿಂದ ಕೂತ್ಕೊಂಡ್ರು ಸಾಕು, ಯು ಕ್ಯಾನ್ ಈಸಿಲಿ ಗೆಟ್ ಔಟ್ ಆಫ್ ಔಟ್. ಓಕೆ ಸರ್, ಹಾಗಾದ್ರೆ ಈಗೇನ್ ಮಾಡ್ಬೇಕು ಸರ್ ಅನ್ನೋ ಒಂದು ಪ್ರಶ್ನೆ ಬರುತ್ತೆ. ಈಗ ಕಾನ್ಸಂಟ್ರೇಟ್ ಆನ್ ಯುವರ್ KCET ಎಕ್ಸಾಮ್ಸ್. KCET ಎಕ್ಸಾಮ್ಸ್ ಬಗ್ಗೆ ಮಾತ್ರ ಕಾನ್ಸಂಟ್ರೇಟ್ ಮಾಡಿ. ಓಕೆ, KCET ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ MCQ ಗಳನ್ನ ಸಾಲ್ವ್ ಮಾಡಿ, ಕಾನ್ಸೆಪ್ಟ್ ಅರ್ಥ ಮಾಡ್ಕೊಳ್ಳಿ. ಇದರಿಂದ ಏನು ಕ್ಲಾರಿಟಿ ಸಿಗುತ್ತೆ ಅಂದ್ರೆ ಮಕ್ಕಳ, ನಿಮ್ಗೆ MCQs ಬರುತ್ತೆ ನೋಡಿ, ಬೋರ್ಡ್ ಎಕ್ಸಾಮ್ಸ್ MCQs. ಆ MCQs ಅಲ್ಲಿ ಕೂಡ 15 out of 15 ಕ್ವಶನ್ಸ್ ಗಳನ್ನ ಆರಾಮ್ಸೆ ಹೊಡಿತೀವಿ. ಓಕೆ, ಇನ್ನೇನು ನಿಮ್ಗೆ ಥಿಯರಿ ಕ್ವಶನ್ಸ್ ಗಳು ಬರುತ್ತೆ. ಆ ಥಿಯರಿ ಕ್ವಶನ್ಸ್ ಗಳನ್ನ ನಿಮ್ಗೆ ಹೆಂಗಿದ್ರು 2 ಟೆಸ್ಟ್ ಕಂಡಕ್ಟ್ ಮಾಡ್ತಾರೆ. ನಿಮ್ಗೆ ಟೆಸ್ಟ್ 1 ಟೆಸ್ಟ್ 2 ಇರುತ್ತೆ. ಆ ಟೆಸ್ಟ್ 1 ಟೆಸ್ಟ್ 2 ಪ್ರಕಾರ ನಿಮ್ಗೆ 2 ಟೆಸ್ಟ್ ಕೊಟ್ಟಾಗ ನೀವು ಆ ಟೇಬಲ್ ಬೋರ್ಡ್ ಎಕ್ಸಾಮ್ಸ್ ಗಳನ್ನ ಓದ್ಕೊಂಡು ನೀವು ಅಟೆಂಡ್ ಮಾಡಿದ್ರು ಸಾಕು. ಓಕೆ, ಮತ್ತೆ ಜನವರಿ ಆದ್ಮೇಲೆ ಅಥವಾ ಡಿಸೆಂಬರ್ 15th ಆದ್ಮೇಲಿಂದ ಯು ಕ್ಯಾನ್ ಕಾನ್ಸಂಟ್ರೇಟ್ ಆನ್ ಯುವರ್ ಬೋರ್ಡ್ ಎಕ್ಸಾಮ್ಸ್ ತರೋದು. ಬಟ್ ವಾಟ್ ಐ ಸಜೆಸ್ಟ್ ಇಸ್ ಟಿಲ್ ನವೆಂಬರ್ ಎಂಡ್ ಜಸ್ಟ್ ಕಾನ್ಸಂಟ್ರೇಟ್ ಆನ್ ಯುವರ್ KCET. ಅಂಡ್ ನಾನ್ ಸಜೆಸ್ಟ್ ಮಾಡೋದೇನಂದ್ರೆ, ಯೂನಿಟ್ ಟೆಸ್ಟ್ ಇದ್ದಾಗ ಕ್ಲಾಸ್ ಅಟೆಂಡ್ ಮಾಡಕ್ಕಾಗಲ್ಲ ಸರ್, ನನಗೆ ಮಿಡ್ ಟರ್ಮ್ ಎಕ್ಸಾಮ್ ಇದ್ದಾಗ ಕ್ಲಾಸ್ ಅಟೆಂಡ್ ಮಾಡಕ್ಕಾಗಲ್ಲ, ಅದು ತಪ್ಪು. ಬಟ್ ನಿಮ್ಗೆ 2 ಟೆಸ್ಟ್ ಇದೆ ನೋಡಿ, ಆಗ ಕ್ಲಾಸ್ ಅಟೆಂಡ್ ಮಾಡಿಲ್ಲ ಅಂದ್ರೂ ಫೈನ್. 2 ಟೆಸ್ಟ್ ಬರುತ್ತೆ. ದೋಸ್ 2 ಟೆಸ್ಟ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್. ಯಾಕಂದ್ರೆ ಅದು ನಿಮ್ಮ ಬೋರ್ಡ್ ಎಕ್ಸಾಮ್ಸ್ ಮಾರ್ಕ್ಸ್ಗೆ ಕೂಡ ಇದು ತುಂಬಾನೇ ಅವಶ್ಯಕತೆ ಬೀಳುತ್ತೆ. ಸೊ ಆ ಟೈಮ್ ಅಲ್ಲಿ ನೀವು ರಜಾ ಹಾಕೊಂಡ್ರು ಪರವಾಗಿಲ್ಲ. ಬಟ್
ಕಾಲೇಜಲ್ಲಿ ಯುನಿ ಟೆಸ್ಟ್ ಕೊಟ್ಟರು ಸರ್ ಅದಕ್ಕೆ ರಜಾ ಕೊಡ್ತೀನಿ, ಕಾಲೇಜಲ್ಲಿ ಮಿಡ್ ಟರ್ಮ್ ಟೆಸ್ಟ್ ಕೊಟ್ಟರು ಸರ್ ಅದು ರಜಾ ಕೊಟ್ಟಿದ್ರೆ ತಪ್ಪು. ಸೊ ಡೋಂಟ್ ಡೂ ದಟ್, ವಾಚ್ ದ ಕ್ಲಾಸಸ್ ರೆಗ್ಯುಲರ್ಲಿ. ಓಕೆ ಫೈನ್. Arshita, if there is anything you can tell, but I don't think you are telling it. So Zainab, Arshita is telling. Yeah, Arshita, please. ಹೇಳಪ್ಪ. ಕ್ಲಾಸ್ ಟೈಮಿಂಗ್ ಸೆಟ್ ಆಗ್ತಿಲ್ಲ. ಅಂದ್ರೆ ನಿಮ್ಗೆ ಯಾವ ರೀತಿ ಬೇಕಂತ? ಸೇಮ್ ಇವ್ರು ಹೇಳಿದ್ರಲ್ಲ, ಇನ್ನೊಬ್ರು ಸ್ಟೂಡೆಂಟ್ ಹೇಳಿದ್ರಲ್ಲ ಅದೇ ರೀತಿ. ಓಕೆ ಬರ್ಕೊಂಡಿದ್ದೀನಪ್ಪ. ಐ ಹ್ಯಾವ್ ರಿಟನ್ ದಟ್. ಸೊ ನೋಡೋಣ, ಲೆಟ್ ಮಿ ಸ್ಪೀಕ್ ಟು ದ ಮ್ಯಾನೇಜ್ಮೆಂಟ್. ಒಂದ್ಸಲ ರೇಸ್ ಮಾಡ್ತೀವಿ ಒಂದು ವಿಷಯನ. ಸೊ ಅದೇ ವಿಷಯ ಬೇರೆಯವರು ಕೂಡ ಕೇಳೋಂಗಿದ್ರೆ ಓಕೆ, ಆಲ್ರೆಡಿ ನೋಟ್ ಡೌನ್ ಮಾಡ್ಕೊಂಡಿದ್ದೀನಿ. ಇಫ್ ದೇರ್ ಇಸ್ ಎನಿಥಿಂಗ್ ಅದರ್ ದಟ್ ಯು ಕ್ಯಾನ್ ಆಸ್ಕ್. ಪ್ರತೀಕ್, ಗುಡ್ ಆಫ್ಟರ್ನೂನ್ ಸರ್. ಯಾ ಮಾ, ಗುಡ್ ಆಫ್ಟರ್ನೂನ್, ಗುಡ್ ಈವ್ನಿಂಗ್. ಯಾ ಸರ್, ಈ KCT ಗೆ ನಾವು ಬರೀ PCM ನಾಗ ಮಾರ್ಕ್ಸ್ ಕನ್ಸಿಡರ್ ಆಗ್ತಾವ್ರಿ, ಬೇರೆವನ್ನ ಆಗ್ತಾವ್ರಿ? ಹಂಗಂದ್ರೆ ಇದು ಬೋರ್ಡ್ ಎಕ್ಸಾಮ್ ಏನ್ರಿ? ಓಕೆ, ಬೋರ್ಡ್ ಎಕ್ಸಾಮ್ ನಾಗ ಬರೀ ಇಂಜಿನಿಯರಿಂಗ್ ಅಂದ್ರೆ KCT ಎಕ್ಸಾಮ್ಸ್ ಗೆ ಬೋರ್ಡ್ ಎಕ್ಸಾಮ್ಸ್ ಮತ್ತೆ ಏನ್ ನಿಮ್ಮ ಎಂಟ್ರೆನ್ಸ್ ಬರೀತಿ ಎರಡು 50-50 ಮಾರ್ಕ್ಸ್ ತಗೊಳ್ತಾರೆ. ಓಕೆ, ಬೋರ್ಡ್ ಎಕ್ಸಾಮ್ಸ್ ಅಲ್ಲಿ ನೀವೇನ್ 100 ಬರೀತೀರಾ ಅದ್ರಲ್ಲಿ 50 ಮಾರ್ಕ್ಸ್ ತಗೊಳ್ತಾರೆ. ಮತ್ತೆ KCT ಎಕ್ಸಾಮ್ಸ್ ಅಲ್ಲಿ ನಿಮ್ಗೆ ಸಪೋಸ್ ಇಂಜಿನಿಯರಿಂಗ್ ಎಂಟ್ರೆನ್ಸ್ ಬೇಕು, PCM ಮಾತ್ರ ತಗೊಳ್ತಾರೆ. ಅದರಲ್ಲಿ PCM ಅಲ್ಲಿ 180 ಮಾರ್ಕ್ಸ್ ಬರೀತೀರಾ, 60. ಓಕೆ, ಆ 180 ಮಾರ್ಕ್ಸ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬರುತ್ತೆ ಅದ್ರಲ್ಲಿ ಅರ್ಧ ತಗೊಳ್ತಾರೆ. ಸಪೋಸ್ ನಿಮ್ದು 100 ಬಂದಿದೆ ಅಂತ ಅನ್ಕೊಳ್ಳಿ, 180ಗೆ ಅದ್ರಲ್ಲಿ 50 ತಗೊಳ್ತಾರೆ. ಇದರಲ್ಲಿ ನಿಮ್ಗೆ 300ಗೆ ಒಂದು 290 ಬಂದಿತ್ತಂದ್ರೆ ಅದ್ರಲ್ಲಿ ಒಂದು 50% ತಗೊಳ್ತಾರೆ. ಸೊ ಎರಡನ್ನೂ ತಗೊಂಡು ಅವರೇಜ್ ಮಾಡ್ತಾರೆ ಅಷ್ಟೇ. ಅರ್ಥ ಆಯ್ತಾ? ಬೋರ್ಡ್ ಎಕ್ಸಾಮ್ ನಾಗ ಬರೀ ಬೋರ್ಡ್ ಎಕ್ಸಾಮ್ ನಾಗ PCM ಅಷ್ಟೇ ತಗೋತಾರಿ, ಏನ್ ಬೇರೆವನ್ನ ತಗೋತಾರಿ? ಹಂಗ ಇಂಗ್ಲಿಷ್ ಅವೆಲ್ಲ ಇಲ್ಲ PCM ಅಷ್ಟೇ. ಅಷ್ಟೇ. ಅದಕ್ಕೆ ನಾವು ಆಕ್ಚುಲಿ ಸಜೆಸ್ಟ್ ಮಾಡೋದು ಏನಂತಂದ್ರೆ, ಬೋರ್ಡ್ ಎಕ್ಸಾಮ್ಸ್ ಪ್ರಿಪರೇಷನ್ಸ್ ಮಾಡ್ಕೋಬೇಕಾದ್ರೆ ನೀವು ಸುಮ್ಮನೆ ನಿಮ್ಮ ಮಾರ್ಕ್ಸ್ ಕಾರ್ಡ್ ಫ್ಯಾನ್ಸಿ ಆಗಿ ಕಾಣಬೇಕು ಅಂದ್ರೆ ಇಂಗ್ಲಿಷ್ ಕನ್ನಡ ಸ್ಟಾರ್ಟಿಂಗ್ ಇಂದ ಓದ್ತಾ ಬನ್ನಿ. ಓಕೆ, ಇಲ್ಲ ನನಗೆ ಮೇನ್ ಆಗಿರೋದು ನನಗೆ KCT ರ್ಯಾಂಕ್ ಅಂತ ನಿಮ್ ತಲೆಯಲ್ಲಿ ಏನಾದ್ರು ಕೂತ್ಕೊಳ್ತು, ವಿಚ್ ಇಸ್ ದ ಬೆಸ್ಟ್ ಥಿಂಗ್ ಆಕ್ಚುಲಿ. ಆ ರೀತಿ ನಿಮ್ ತಲೆಯಲ್ಲಿ ಇತ್ತು ಅಂತಂದ್ರೆ ಬೆಟರ್ ಯು ಜಸ್ಟ್ ಕಾನ್ಸಂಟ್ರೇಟ್ ಆನ್ PCM. ಓಕೆ, PCM ಅಲ್ಲಿ ಔಟ್ ಆಫ್ ಔಟ್ ತಗೊಳಕ್ ಟ್ರೈ ಮಾಡಿ. ಇನ್ನು ಉಳಿದಿರೋದು 60 ಬರ್ಲಿ 70 ಬರ್ಲಿ, ನೋ ನೀಡ್ ಟು ಬಾದರ್ ಸ್ಟೂಡೆಂಟ್ಸ್. ಓಕೆ, ನಿಮ್ಮ ಮಾರ್ಕ್ಸ್ ಕಾರ್ಡ್ ಯಾರು ಕೇಳಲ್ಲ ಮಕ್ಕಳ ಮುಂದೆ. ಒಳ್ಳೆ ರ್ಯಾಂಕ್ ತಗೊಳ್ಳಿ, ಒಳ್ಳೆ ರ್ಯಾಂಕ್ ತಗೊಂಡು ನೀವು ಒಳ್ಳೆ ಇಂಜಿನಿಯರಿಂಗ್ ಕಾಲೇಜ್ ಹೋಗೋದು ನೋಡಿ. ಓಕೆ, ಸುಮ್ಮನೆ ಮಾರ್ಕ್ಸ್ ಕಾರ್ಡ್ ಫ್ಯಾನ್ಸಿ ಕಾಣಿಸ್ಬೇಕು, 580 ಬರ್ಬೇಕು, 590 ಬರ್ಬೇಕು ನನಗೆ ಅಂತೆಲ್ಲ ಅನ್ಕೊಳಕ್ ಹೋಗ್ಬೇಡಿ. PCM ಮೇಲೆ ಜಾಸ್ತಿ ಗಮನ ಹಾಕ್ತೀವಿ. ದಟ್ ಇಸ್ ಮೈ ಸಜೆಷನ್. ಓಕೆ ಫೈನ್. ಎಸ್, ಅರುಂಧತಿ. ಬೋರ್ಡ್ಸ್ ಅಲ್ಲಿ ಯಾವ ಬುಕ್ ರೆಫರ್ ಮಾಡ್ಬೇಕು? ಬೋರ್ಡ್ಸ್ ಅಲ್ಲಿ ನಿಮ್ಗೆ ಯಾವ ಇದು ನೋಡಿ, ಬೋರ್ಡ್ಸ್ ಅಲ್ಲಿ ಅದನ್ನೇ ಹೇಳ್ತಾ ಇರೋದು. ಬುಕ್ಸ್ ರೆಫರ್ ಅಂತ ಏನಿಲ್ಲ, ನಿಮ್ಮ ಕಾಲೇಜ್ ನೋಟ್ಸ್ ನೋಡಿ. ಓಕೆ, ಕಾಲೇಜಲ್ಲಿ ಏನ್ ನೋಟ್ಸ್ ಕೊಡ್ತಾರೆ ಅದು ನೋಡಿ. ಇಲ್ಲ ನಿಮ್ ಕಾಲೇಜ್ ಬೇಡ ನೋಟ್ಸ್ ಅಂತಂದ್ರೆ ನಾನು ಮತ್ತೆ ಹೇಳ್ತಾ ಇದ್ದೀನಿ, ಪ್ರಗತಿ ಬ್ಯಾಚ್ ಖಜಾನಾದಲ್ಲಿ ಪ್ರತಿಯೊಂದು ನೋಟ್ಸ್ ಪ್ರತಿಯೊಂದು ಇದೆ ಮಕ್ಕಳ. ನಿಮ್ಗೆ ಯಾವ್ಯಾವ ಇಂಪಾರ್ಟೆಂಟ್ ಕ್ವಶನ್ಸ್ ಇದೆ ಪ್ರತಿಯೊಂದು ಕ್ವಶನ್ಸ್ ಗಳು ಕೂಡ ನೋಟ್ಸ್ ಇಲ್ಲಿ ಹೇಗೆ ನೋಟ್ಸ್ ಸಿಗ್ತದೆ ಅದೇ ರೀತಿ ಅಲ್ಲೂ ಕೂಡ ನೋಟ್ಸ್ ಸಿಗುತ್ತೆ. ಒಂದು. ಎರಡನೇದು, ನಿಮ್ಗೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಗಳದ್ದು ಒಂದು ಬುಕ್ ಸಿಗುತ್ತೆ. ಐ ಆಮ್ ನಾಟ್ ಗೆಟಿಂಗ್ ದ ನೇಮ್ ಆಫ್ ದಟ್ ಬುಕ್. ನಿಮ್ಗೆ ಯಾವ್ದಾದ್ರು ಒಂದು ಬುಕ್ ಸ್ಟೋರ್ಸ್ ಅಲ್ಲಿ ಹೋಗಿ ಕೇಳಿದ್ರೆ ಕೊಟ್ಬಿಡ್ತಾರೆ. ಓಕೆ, ಏನೋ ಒಂದು ಇನಿಷಿಯಲ್ ಟೈಪ್ ಬರುತ್ತೆ ಬುಕ್, ಅದೇನು ನೆನಪಾಗ್ತಿಲ್ಲ, ಯಾವ್ದೋ ಪಬ್ಲಿಕೇಶನ್ ಅಂತ ಬರುತ್ತೆ. ಐ ಆಮ್ ನಾಟ್ ಗೆಟಿಂಗ್ ದ ನೇಮ್. ಓಕೆ, ಸೊ ಆ ಪಬ್ಲಿಕೇಶನ್ ಒಂದು ಬುಕ್ ತಗೊಂಡ್ರೆ ಪ್ರೀವಿಯಸ್ ಇಯರ್ ಕ್ವಶನ್ಸ್ ಎಲ್ಲ ಕವರ್ ಆಗಿರುತ್ತೆ. ಅದರಲ್ಲಿ ಯು ಕ್ಯಾನ್ ವಿಸಿಟ್ ದಟ್. ಇಲ್ಲ ನನಗೆ ಬೇಡ ಅಂತಂದ್ರೆ SPR. ಓಕೆ, SPR ಅಂಡ್ ಜೀವಿತ್ ಅಂತ ಹೇಳ್ತಾ ಇದ್ದಾರೆ ಪ್ರತೀಕ್. ಓಕೆ, SPR. SPR ಬುಕ್ ತುಂಬಾ ಜನ ಸ್ಟೂಡೆಂಟ್ಸ್ ಗಳನ್ನ ನೋಡಿದೀನಿ. ದಿನೇಶ್ ಅಷ್ಟೊಂದು ಕೇಳಿಲ್ಲ ನಾನು. SPR ತುಂಬಾ ಜನ ಮಕ್ಕಳು ನೋಡಿದ್ದೀನಿ. ಓಕೆ, SPR ಬುಕ್ ನ ತಗೊಂಡು ನೀವು ರೆಫರ್ ಮಾಡ್ಬೋದು. ನೋ ಏನು ಅದರಲ್ಲೇನು ತೊಂದರೇನಿಲ್ಲ, ತಪ್ಪೇನಿಲ್ಲ. ಬಿಕಾಸ್ ದ ಸೊಲ್ಯೂಷನ್ಸ್ ಆರ್ ಗುಡ್. ಓಕೆ, SPR ಇಸ್ ಗುಡ್. ದಟ್ಸ್ ಗುಡ್. ಥ್ಯಾಂಕ್ ಯು. ರೇವಾ, ಶ್ರೇಯಸ್, ತೇಜ್, ಅರ್ಪಿತಾ, ಆಕಾಶ್, ಸಂಧ್ಯಾ ರಾಣಿ, ಭಾವನಾ, ರಿಯಲ್ಮಿ, ಚಿರಂತ್, ಯತೀಶ್, ಪ್ಲೀಸ್ ಒಂದು 2 minutes ಕೊಂಡ್ರು ಅಷ್ಟೇ. ಒಂದು ಸ್ಕ್ರೀನ್ ಶಾಟ್ ತಗೊಂಡ್ಬಿಡ್ತೀನಿ. ಯಾ ಥ್ಯಾಂಕ್ ಯು ಎವ್ರಿವನ್ ಸ್ಟೂಡೆಂಟ್ಸ್. ಸಂಧ್ಯಾ ರಾಣಿ, ಶರತ್, ರಜನಿ, ಭಾವನಾ. ಅದೇ ರೀತಿ ಫೈನ್. ಎಲ್ಲರೂ ತಗೊಂಡೆ, ದಟ್ಸ್ ಗುಡ್. ಓಕೆ.